ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಮಾಡಿದ್ದ ಸ್ಥಳ ಶುದ್ಧೀಕರಿಸಿ ಅಸ್ಪೃಶ್ಯತೆ ಆಚರಣೆ ಹಿನ್ನೆಲೆಯಲ್ಲಿ ಇವತ್ತು ನಡೆದಂತಹ ಪರಿಷತ್ ಸದನದಲ್ಲಿ ಖಂಡನಾ ನಿರ್ಣಯ ಮಂಡಿಸುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಘಟನೆ ಖಂಡಿಸಿ ನಿರ್ಣಯ ಅಂಗೀಕರಿಸಲು ಪತ್ರವನ್ನ ನೀಡಿದ್ದಾರೆ ಜಕ್ಕಪ್ಪನವರ್. ಜಕ್ಕಪ್ಪನವರ್ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಉಮಾಶ್ರೀ, ವಸಂತ್ ಕುಮಾರ್, ರಾಮಿಜಿಗೌಡ, ಶ್ರೀನಿವಾಸ್ ಹಾಗೆ ಅನಿಲ್ ಕುಮಾರ್ ಸೇರಿ 10 ಸದಸ್ಯರು ಈ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಪರಿಷತ್ ಸಭಾಪತಿ ಸಲೀಂ ಅಹಮದ್ಗೆ ಪತ್ರವನ್ನ ನೀಡಿದ್ದಾರೆ ಜಕ್ಕಪ್ಪನವರ್. ನೋಡಿ, ವಿಧಾನ ಪರಿಷತ್ನಲ್ಲಿ ಖಂಡನಾ ನಿರ್ಣಯವನ್ನ ಮಂಡಿಸುವುದಕ್ಕೆ ಕಾಂಗ್ರೆಸ್ನ ಸದಸ್ಯರು ಮುಂದಾಗಿದ್ದಾರೆ. ಉತ್ತರಾಖಂಡ್ನಲ್ಲಿ ಹಲ್ವಾವಾನಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದಂತಹ ಸ್ಥಳವನ್ನ ಶುದ್ಧೀಕರಿಸಲಾಯಿತು. ಅಸ್ಪೃಶ್ಯತೆ ಆಚರಣೆ ಮಾಡಿದ್ರು. ಹೀಗಾಗಿ ಆ ಘಟನೆ ಖಂಡಿಸಿ ನಿರ್ಣಯ ಅಂಗೀಕರಿಸುವುದಕ್ಕೆ ಪತ್ರವನ್ನ ನೀಡಿದ್ದಾರೆ ಪರಿಷತ್ ಸದಸ್ಯ ಜಕ್ಕಪ್ಪನವರ್. ಜಕ್ಕಪ್ಪನವರ ಪತ್ರಕ್ಕೆ ಸಹಿ ಹಾಕಿದ್ದಾರೆ 10ಕ್ಕೂ ಹೆಚ್ಚು ಮಂದಿ. ಉಮಾಶ್ರೀ ಅವರು, ವಸಂತ್ ಕುಮಾರ್, ರಾಮೋಜಿಗೌಡ, ಶ್ರೀನಿವಾಸ್, ಅನಿಲ್ ಕುಮಾರ್ ಸೇರಿ 10 ಮಂದಿ ಸಹಿ ಹಾಕಿದ್ದಾರೆ. ಸಭಾಪತಿ ಸಲೀಂ ಅಹಮದ್ ಅವರಿಗೆ ಈ ಪತ್ರವನ್ನ ನೀಡಿದ್ದಾರೆ. ಆ ಪತ್ರದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅಂದ್ರೆ ಉತ್ತರಾಖಂಡ್ನಲ್ಲಿ ಆದಂತಹ ಘಟನೆ ಇದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವೇದಿಕೆ ಮೇಲೆ ಭಾಷಣವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಅಲ್ಲಿ ಮರುದಿನ ಒಂದು ಪೂಜೆ ಪುನಸ್ಕಾರ ಮಾಡಿ ಅಲ್ಲಿ ಹೋಮ ಹವನಗಳನ್ನ ನೆರವೇರಿಸಲಾಗುತ್ತೆ. ಅಂದ್ರೆ ಖರ್ಗೆ ಅವರು ಹೋಗಿ ಬಂದು ಮಾತನಾಡಿದಂತಹ ಜಾಗದಲ್ಲಿ ಆ ರೀತಿಯ ಒಂದಷ್ಟು ಆಚರಣೆಗಳನ್ನ ಮಾಡಿದ್ದು, ಮೌಢ್ಯತೆಯನ್ನ ಮೆರೆದಂತೆ, ಜೊತೆಗೆ ಅಸ್ಪೃಶ್ಯತೆಯನ್ನ ಮಾಡದಂತೆ ಆ ಒಂದು ಆಚರಣೆಯನ್ನ ಮಾಡಿದ್ದಾರೆ. ಹಾಗಾಗಿ ಅದರ ವಿರುದ್ಧವಾಗಿ ಕ್ರಮ ಆಗಬೇಕು, ಇದು ಸರಿಯಲ್ಲ, ಇದು ಬಿಜೆಪಿಯ ನಡೆ ಅನ್ನುವಂಥ ರೀತಿಯಲ್ಲಿ ಅದು ವಿಧಾನ ಸಭೆಯಲ್ಲೂ ಕೂಡ ಪ್ರಸ್ತಾಪ ಆಗಿತ್ತು. ಈಗ ಪರಿಷತ್ನಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡನಾ ನಿರ್ಣಯ ಪತ್ರವನ್ನ ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆದಂತಹ ಅವಮಾನದ ವಿರುದ್ಧವಾಗಿ ಕಾಂಗ್ರೆಸ್ಸಿಗರು ರೊಚ್ಚಿಗೆದ್ದಿದ್ದಾರೆ. ಇವತ್ತು ಪರಿಷತ್ನಲ್ಲೂ ಕೂಡ ಖಂಡನಾ ನಿರ್ಣಯವನ್ನ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಸದಸ್ಯರ ಸಹಿ ಒಳಗೊಂಡಂತಹ ಪತ್ರವನ್ನ ನೀಡಲಾಗಿದೆ. ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಮೋದ್? ಮಧು, ಈ ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರು ತುಂಬಾ ಗಂಭೀರವಾದಂತಹ ಒಂದು ಇಶ್ಯೂವನ್ನ ರೈಸ್ ಅಪ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪರಿಷತ್ನ ಸದಸ್ಯರು ಖಂಡನಾ ನಿರ್ಣಯವನ್ನ ಮಂಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ, ಉತ್ತರಾಖಂಡದ ಒಂದು ಪ್ರಚಾರ ಸಭೆಯಲ್ಲಿ ಅಥವಾ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸಿದ ಬಳಿಕ ಆ ಮರುದಿನ ಅಲ್ಲಿ ಶುದ್ಧೀಕರಣವನ್ನ ಮಾಡಿ ಹೋಮ ಹವನವನ್ನ ಮಾಡಿ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಲಾಗಿದೆ. ಇದು ಖಂಡನೀಯ ಅನ್ನುವಂಥದ್ದು ಕಾಂಗ್ರೆಸ್ನ ಸದಸ್ಯರಾಗಿರುವಂತಹ ಜಕ್ಕಪ್ಪನವರು ಈ ವಿಚಾರವಾಗಿ ಒಂದು ಪತ್ರವನ್ನ ಬರೆದು ಸಭಾಪತಿ ಸಲೀಂ ಅಹಮದ್ ಅವರಿಗೆ ಒಂದು ಲೆಟರ್ನ ಕೊಟ್ಟಿದ್ದಾರೆ. ಆ ಲೆಟರ್ನಲ್ಲಿ ಹೇಳಿದ್ದಾರೆ, ಖಂಡನಾ ನಿರ್ಣಯವನ್ನ ಒಂದು ಸದನವಾಗಿ ಅಂದ್ರೆ ಪರಿಷತ್ ಇದನ್ನ ಒಂದು ಅಂಗೀಕಾರ ಮಾಡಬೇಕು, ನಿರ್ಣಯವನ್ನ ಪಾಸ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ನ ಇನ್ನಿತರ ಸದಸ್ಯರಾದ ಅನಿಲ್ ಕುಮಾರ್ ಇರ್ಬೋದು, ವಸಂತ್ ಕುಮಾರ್ ಇರ್ಬೋದು, ಉಮಾಶ್ರೀ, ರಾಮೋಜಿಗೌಡ ಸೇರಿದಂತೆ ಇನ್ನಿತರ ಶಾಸಕರು ಕೂಡ ಸಹಿ ಹಾಕಿದ್ದಾರೆ. ಹೀಗಾಗಿ ಈ ನಿರ್ಣಯ ಈಗ ಪತ್ರವನ್ನ ನೀಡಲಾಗಿದೆ. ಖಂಡನಾ ನಿರ್ಣಯ ಯಾವಾಗ ಪಾಸ್ ಮಾಡ್ತಾರೆ ನೋಡ್ಬೇಕಾಗತ್ತೆ. ಅಫ್ಕೋರ್ಸ್ ಇದು ಅಸ್ಪೃಶ್ಯತೆಯ ಸಂಕೇತ ಅನ್ನುವಂತ ಮಾತನ್ನ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಹೇಳ್ತಿದ್ದಾರೆ. ಜೊತೆಗೆ ಕಾಂಗ್ರೆಸ್ಸಿಗರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಆಚರಣೆ ಮಾಡಲಾಗಿದೆ. ಅದನ್ನ ಬಿಜೆಪಿ ಕೂಡ ಇಂಥವರಿಗೆ ಪ್ರೋತ್ಸಾಹವನ್ನ ನೀಡಿದೆ. ಬಿಜೆಪಿ ಆಡಳಿತಾರೂಢ ರಾಜ್ಯದಲ್ಲಿ ಇಂಥ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತ ಮಾತು. ಹೀಗಾಗಿ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈಗ ಹೊಸ ತಿರುವು ಕೂಡ ಪಡೆದುಕೊಳ್ತಾ ಇದೆ. ಜೊತೆಗೆ ಒಂದ್ ಕಡೆಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅನ್ನುವಂಥ ರಾಜಕೀಯ, ಮತ್ತೊಂದ್ ಕಡೆಗೆ ಅಸ್ಪೃಶ್ಯತೆ ಅಂತ ಗಂಭೀರ ವಿಚಾರ. ಹೀಗಾಗಿ ಈ ಸದನದಲ್ಲಿ ಈ ನಿರ್ಣಯ ಅಂಗೀಕಾರ ಆಗುವಂತ ಸಾಧ್ಯತೆ ತುಂಬಾ ದಟ್ಟವಾಗಿದೆ. ಮಧು. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.